ಆ ಗುಂಡು ಹಾರಿಸೋ ಪೂರ್ವದಲ್ಲ ಉರ್ದುವಿನಲ್ಲಿ ಕೆಲವೊಂದು ಈ ಧರ್ಮದ ವಾಕ್ಯಗಳನ್ನು ಪಠಣ ಮಾಡಲಿಕ್ಕೆ ಯಾರಿಗೆ ಬರೋದಿಲ್ಲವೋ, ಇಸ್ಲಾಂ ಧರ್ಮ ನಂಬಿಕೆ ಇಲ್ಲವೋ, ಹಿಂದೂಗಳಂತ ಅಂತಾರೋ ಅವ್ರ ಮೇಲೆಲ್ಲ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಹೊಡಿ ಮುಂದೆ ಮೋದಿ ಅವ್ರು ನೆನೆಸ್ಕೊಂಡು ಹೊಡೆದಿದ್ದಾರೆ. ಇಲ್ಲಿ ಈ ಧರ್ಮಾಧಾರಿತವಾಗಿ ನಡೆದಂಥ ಇಂಥ ಈ ತಿಕ್ಕಾಟ ಎಂಡ್ ಆಗೋದು ಅಂತಿದೆ. ಇದು ಎಂಡ್ ಆಗುವಂಥದ್ದಲ್ಲ. ಬಂದೂಕು ನೀಡುವುದರಿಂದ ಎಂಡ್ ಆಗುವುದಿಲ್ಲ ಅನ್ನೋದು ಈಗಾಗಲೇ ಹಲವು ಸಹ ಸ್ಪಷ್ಟ ಆಗಿದ್ರು. ಮತ್ತು ಅದನ್ನು ಆಶ್ರಯ ಮಾಡ್ತಾಯಿದ್ದಾರೆ. ಆದರೂ ಒಂದು ಸಮಾಧಾನ ಏನಪ್ಪ ಅಂದ್ರೆ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿತ್ತು, ಮತ್ತೆ ಈಗ ಅನ್ನುವಂಥ ಒಂದು ಪ್ರಶ್ನೆ ಬಿಟ್ಟರೆ ಮತ್ತೇನಿಲ್ಲ ಅಂತ. ಆದರೂ ಇನ್ನೂ ಭಾಳಷ್ಟು ಈ ಒಂದು ಗಡಿ ಭಾಗದಲ್ಲೇ ಪಹಲ್ಗಾಮ್ ಆಗಿರ್ಬೋದು, ಅಲ್ಲಿ ಕಾಶ್ಮೀರ ಸುತ್ತಮುತ್ತ ಅಲ್ಲಿ ಅನೇಕ ಜಿಲ್ಲೆಗಳಾಗಿರ್ಬೋದು, ಇವುಗಳಲ್ಲೆಲ್ಲ ಸಾಕಷ್ಟು ಈಗಾಗಲೇ ನಮ್ಮ ಸೈನಿಕರಲ್ಲಿ ಜೀವವನ್ನು ಕೊಟ್ಟಿದ್ದಾರೆ, ಜೀವವನ್ನು ಪಣಕ್ಕೆ ಇಟ್ಟು ಹೋರಾಡಿದ್ದಾರೆ. ಅದ್ರ ಬಗ್ಗೆ ಅಂತೂ ಹೇಳೋ ಕಾಳಷ್ಟಿಲ್ಲ. ಯಾಕಂದ್ರೆ ನೋಡಿರಿ, ಈ 2000ದಿಂದ 2017ವರೆಗೆ 2000ದಾಗ ಒಮ್ಮೆ ಆಗ್ತದೆ 36 ಜನ ತಿಳ್ಕೊಂಡು ಹೋಗಿಬಿಡ್ತಾರೆ. ಮಾರ್ಚ್ 2000, ಆಗಸ್ಟ್ 2000ದಾಗ ಮತ್ತು ಅಮರನಾಥ್ಗೆ ಯಾತ್ರೆ ಮಾಡಿ ಸೇರಿ ಅವ್ರನ್ನ ಹೊಡಿತಾರೆ. 37 ಜನ ಸಾಯ್ತಾರೆ ಜನಸಾಮಾನ್ಯರು. ಜುಲೈ 2001 ಮತ್ತು ಅಮರನಾಥ್ ಜಾತ್ರೆ ಮೇಲೆ ದಾಳಿ ಮೇಲೆ 19 ಮಂದಿ ಸಾವು ಆಗ್ತದೆ. ಅಕ್ಟೋಬರ್ದಾಗ ನೋಡಿರಿ 2001 2000ದಾಗ ಎಷ್ಟು ಸಲ ಆಗ್ಯದ ಅಂತೇಳಿ ಶಾಸಕರ ಭವನ ಸಂಕೀರ್ಣದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ಮಾಡ್ತಾರೆ. ಅದರ 36 ಜನ ಸಾಯ್ತಾರೆ. ನವಂಬರ್ 2002 2001 2002ರಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಾಂಬ್ ದಾಳಿ 19 ಸಾವು. ಮಾರ್ಚ್ 2003 ಕಾಶ್ಮೀರ ಪಂಡಿತರ ಮೇಲೆ ದಾಳಿ 24 ಸಾವು. ಜೂನ್ 2006ರಾಗ ಸಾರ್ವಜನಿಕರ ಮೇಲೆ ದಾಳಿ 13 ಸಾವು. ಮುಂದೆ ಜೂನ್ 2006ರೊಳಗೆ ಸಾರ್ವಜನಿಕರ ಮೇಲೆ ಮತ್ತು 9 ಸಾವು. ಈ ಒಂದು ಜೂನ್ 5 2005 ತನಕ ರೆಗ್ಯುಲರ್ ಆಗಿ ಬರ್ತದೆ. ಬಟ್ ನಡಕ್ಕೆ 2008 ನಂತರ 2017ರಲ್ಲಿ ಅಮರನಾಥ್ ಜಾತ್ರೆಗಳೇನು ಮಾಡ್ತಾರೆ. 17 ಅಂದ್ರೆ ಆಗ ನಮ್ಮ ಮೋದಿಯವ್ರ ಸರ್ಕಾರ ಇತ್ತು. ಆಂಧ್ರ 24ರಲ್ಲೇ ಹಿಂದೂ ಯಾತ್ರೆಗಳಿದ್ದ ಬಸ್ ಇತ್ತು, ಅದ್ರ ಮೇಲೆ ಹಾಕಿದ್ರು 9 ಸಾವು. ಅದು ಮುಂದೆ ಅಕ್ಟೋಬರ್ 2024 ವರ್ಷ ಕಾರ್ಮಿಕರು ಡಾಕ್ಟರ್ ಮೇಲೆ ಹಿಡಿದ 7 ಸಾವು ಆಗ್ತಾವೆ. ಈಗ ಮತ್ತೊಂದಾಗಿದ್ದು 28 ಸಾವು. ಇವಾಗೆಲ್ಲ ಘಟನೆಗಳು ನೋಡ್ತಾ ಬಂದಾಗ ಇದು ಶಾಶ್ವತವಾಗಿ ಪರಿಹಾರ